ಸೊ ಈ ವಿಡಿಯೋ ನನ್ನ ಬರ್ತ್ಡೇ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ನೋಡಿ ಗೈಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನನ್ನ ಫ್ರೆಂಡ್ಸ್ಗೆ ನನ್ನ ಫಾಲೋವರ್ಸ್ಗೆ ನನ್ನ ಫ್ಯಾಮಿಲಿಗೆ 3Fsಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನು ಪ್ಲ್ಯಾನ್ ಮಾಡಿ ಒಂದು ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಮ ಭಾರ್ಗವಿ ಆಂಟಿಗೆ ಬಿಕಾಸ್ ರೆಡಿ ಮಾಡ್ತಿದ್ದೀವಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಆಂಟಿ. ನನ್ನ ಫ್ರೆಂಡ್ ಚಿನ್ಮಯ್ಗೆ ಅವಳು ಊದಿರೋ ಬಲೂನ್ ಇನ್ನೂ ನನ್ನ ರೂಮಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ, ಯಾವುದೂ ಎಸ್ತಿಲ್ಲ ಬಿಕಾಸ್ ಪಾಪ ಕಷ್ಟಪಟ್ಟು ಅವಳು ಗಾಳಿ ತುಂಬಿ ಎಷ್ಟು ಯಾವತ್ತು ಹೊಡೆದೋಗುತ್ತೋ ಬಂದ್ಬಿಟ್ಟು ನನ್ನ ಅವಿಷ ನಾನು ಬಂದಿದ್ದೀನಿ ನಾನು ಮಾಡಿದೆ ಥ್ಯಾಂಕ್ಸ್ ಅಮೂಲ್ಯಂಗೆ ಸಿಗೋಣ ಅಂತಂದರೆ ಅವಾಗ ಅವಳು ಏನೂ ಕ್ಲೂನೇ ಕೊಟ್ಟಿರಲಿಲ್ಲ, ಏನೂ ಗೊತ್ತಿಲ್ಲ, ಹಂಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ನನ್ನ ಡಿಗ್ರಿ ಫ್ರೆಂಡ್ಸ್ ಬರ್ತಾರೆ ಅಂತ. ನಂಗೆ ಫುಲ್ ಓ ಮೈ ಗಾಡ್ ಯಪ್ಪ ಫುಲ್ ಖುಷಿಯಾಗ್ಬಿಡ್ತು ನನಗೆ. ಆ್ಯಂಡ್ ಆಲ್ಸೋ ಈ ತಲುಪಿಸಿದ ನನ್ನ ಫ್ರೆಂಡ್ ಯುವಂಗೆ ಥ್ಯಾಂಕ್ ಯು ಸೋ ಮಚ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಈ ವಿಡಿಯೋ ನನ್ನ ಬರ್ತ್ಡೇ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ನನಗೆ ಗೊತ್ತಿರಲ್ಲ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ. ಅವ್ರು ಪ್ರಿಪ್ರೇಷನ್ ಮಾಡೋದ್ರ ಜೊತೆಗೆ ವೀಡಿಯೋನೂ ಪಾಪ ತೆಗೆದಿಟ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನನ್ನ ಫ್ರೆಂಡ್ಸ್ಗೆ ನನ್ನ ಫಾಲೋವರ್ಸ್ಗೆ ನನ್ನ ಫ್ಯಾಮಿಲಿಗೆ 3Fsಗೆ ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡೆ ಸುಮಾರು ಜನ ಹೇಳ್ತಾರೆ ಬೆಳೀತಾ ನಮ್ಮ ಬರ್ಡೇಸ್ ಅಷ್ಟೊಂದು ಸ್ಪೆಷಲ್ ಅನ್ಸಲ್ಲ ಅಂತ, ಬಟ್ ಬೆಳೆದಾದ್ಮೇಲೆ ದೊಡ್ಡೋಳಾದ್ಮೇಲೆ ಗೊತ್ತಾಗ್ತಿದೆ ಆ್ಯಕ್ಚುಲಿ ದಿಸ್ ಇಯರ್ ಬರ್ತ್ಡೇ ವಾಸ್ ವೆರಿ ಸ್ಪೆಷಲ್. ಈ ಇಯರಲ್ಲಿ ನಾನು 10,000 ಇರೋ ಅಕೌಂಟ್ 11,000 ಇರೋ ಅಕೌಂಟ್ನ ಕಳ್ಕೊಂಡೆ, ಬಟ್ ಇವಾಗ ಅದರ ಹಾಫ್ ಇನ್ನೇ 90% ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಆ್ಯಂಡ್ ಪ್ರತಿಯೊಬ್ಬರು ಫಾಲೋವರ್ಸ್ ವಿಶ್ ಮಾಡೋದಾಗಿರ್ಬೋದು, ಸ್ಟೋರಿ ಹಾಕೋದಾಗಿರ್ಬೋದು, ತುಂಬ ಖುಷಿಯಾಯಿತು. ಆ್ಯಂಡ್ ಆಲ್ಸೋ ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ನನ್ನ ಬರ್ತ್ಡೇ ಪ್ರಿಪ್ರೇಷನ್ ನಮ್ಮ ಮನೇಲಿ ಹೇಗೆಲ್ಲ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ದು ಎಷ್ಟು ಎಫೋರ್ಟ್ಸ್ ಇದೆ, ನನ್ನ ಅಮ್ಮನ ಫ್ರೆಂಡ್ ಭಾರ್ಗವಿ ಆಂಟಿದು ಎಷ್ಟು ಎಫೋರ್ಟ್ ಇದೆ ಅಂತ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಅವ್ರು ವೀಡಿಯೋ ಮಾಡ್ಕೊಂಡು ಇಟ್ಟಿದ್ದಾರೆ ಪಾಪ, ಎಷ್ಟು ವೀಡಿಯೋ ಮಾಡಿದ್ದಾರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಕೇಳ್ತಿದ್ವಿ ಬರ್ಡೇ ಬ್ಲಾಗ್ ಹಾಕಿ ಅಂತ. ಸೊ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಪ್ರಮೋಷನ್ ವೀಡಿಯೋಸೇ ತುಂಬ ಇತ್ತು ಈ ಮಂತಲ್ಲಿ ನನಗೆ, ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು ನಾನು. ಸೊ ಅದಕ್ಕೆ ಬರ್ಡೇ ವ್ಲಾಗ್ ಹಾಕೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವ್ಲಾಗ್ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇಟ್ ವಾಸ್ ವೆರಿ ಇಮೋಷನಲ್ ಡೇ. ನಾನು ಯಾರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೂ ಆಗಿಲ್ಲ ಮೆಸೇಜಲ್ಲಿ ಬಿಕಾಸ್ ಐ ವಾಸ್ ಇನ್ ದಟ್ ಶಾಕ್. ನಿಜಾನಾ ಅಂತ ಶಾಕಲ್ಲಿ ಇದ್ದೆ. ಆ್ಯಂಡ್ ಆಲ್ಸೋ ಇವಾಗ ಎಲ್ಲನೂ ಹಾಕ್ತೀನಿ ನೋಡ್ಕೊಂಡು. ಮೇನ್ ಥ್ಯಾಂಕ್ಸ್ ನಮ್ಮ ಅಮ್ಮಂಗೆ ಬಿಕಾಸ್ ಇಷ್ಟನ್ನು ಪ್ಲ್ಯಾನ್ ಮಾಡಿ ಒಂದು ಆರ್ಗನೈಸ್ ಮಾಡಿದ್ದಕ್ಕೆ. ನಂಗೆ ಜಾಸ್ತಿ ಕೆಫೆ ರೆಸ್ಟೋರೆಂಟ್ ಹೋಗ್ಬಿಟ್ಟು ಬಂದರೆ ಫುಲ್ ಹ್ಯಾಪಿ, ಓ ಬರ್ಡೇ ಡನ್ ವಿತ್ ಬರ್ಡೇ ಅಂತ. ಬಟ್ ಅಲ್ಲಿಗೆ ಹೋಗದೆ ಈ ಬರ್ಡೇ ಸಖತ್ ಸ್ಪೆಷಲ್ ಆಯಿತು ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಸೆಕೆಂಡ್ ಥ್ಯಾಂಕ್ಸ್ ನಮ್ಮ ಭಾರ್ಗವಿ ಆಂಟಿಗೆ ಬಿಕಾಸ್ ಒಂದು ಸಿಂಗಲ್ ಸೆಕೆಂಡ್ ಬರ್ಡೇ 2 days, ನನ್ನ ಬರ್ಡೇ 1 day ಇದ್ದರೆ 2 days ಕಂಟಿನ್ಯೂಸ್ ಆಂಟಿ ನನಗೆ ಸಿಕ್ಕಾಪಟ್ಟೆ ಖುಷಿ ಪಡಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ತುಂಬ ಸ್ಪೆಷಲಾಗಿ ಫೀಲ್ ಮಾಡಿಸಿದ್ರು. ಆ್ಯಂಡ್ ಆಲ್ಸೋ ನನ್ನ ನೆಕ್ಸ್ಟ್ ಥ್ಯಾಂಕ್ಸ್ ನನ್ನ ಫ್ರೆಂಡ್ ಚಿನ್ಮಯ್ಗೆ. ಅವಳು ಊದಿರೋ ಬಲೂನ್ ಇನ್ನೂ ನನ್ನ ರೂಮಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ, ಯಾವುದೂ ಎಸ್ತಿಲ್ಲ ಬಿಕಾಸ್ ಪಾಪ ಕಷ್ಟಪಟ್ಟು ಅವಳು ಗಾಳಿ ತುಂಬಿ ಎಷ್ಟು ಯಾವತ್ತು ಹೊಡೆದೋಗ್ಲಿ, ನನ್ನ ಕೈಯಿಂದ ಏನೂ ಹೊಡೆದಾಕಿಲ್ಲ, ಬಲೂನೆಲ್ಲ ಹಂಗೆ ಸ್ಟೋರ್ ಮಾಡಿ ಬೆಡ್ ಮೇಲೆ ಇಟ್ಕೊಂಡು ತಗೊಂಡು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ಬಂದುಬಿಟ್ಟು ನನ್ನ ಅವಿಷ ಡಾನ್ಸ್ ಕ್ಲಾಸ್ ಫ್ರೆಂಡ್ ಅವಿಷಂಗೆ, ಅವಳು ಅಷ್ಟೇ ಬೇಗನೆ ಬಂದುಬಿಟ್ಲು. ಆ್ಯಂಡ್ ಆಲ್ಸೋ ಒಂದು ಜರ್ನಿ ವೀಡಿಯೋನೇ ಮಾಡ್ಬೋದು ನನ್ನ ಬರ್ತ್ಡೇ ಹೆಂಗಾಯಿತು, ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ನನಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ಅವಿಷಂಗೆ. ಆ್ಯಂಡ್ ಆಲ್ಸೋ ಅವಳು ತುಂಬ ಎಫರ್ಟ್ ಹಾಕಿ ಬಂದು ಸರ್ಪ್ರೈಸ್ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಆ್ಯಂಡ್ ಥರ್ಡ್ ಥ್ಯಾಂಕ್ಸ್ ಅಮೂಲ್ಯಂಗೆ ಬಿಕಾಸ್ ಅವಳು ನಾನು ನೋಡೇ ನಾನು 1 ವರ್ಷ 2 years ಏನೋ ಆಗಿಬಿಟ್ಟಿತ್ತು ನೋಡೇ ಇರಲಿಲ್ಲ ಅಮೂಲ್ಯನ. ನಾನು ಬೆಳಗ್ಗೆನೂ ಅಷ್ಟು ಅವಳು ವಿಶ್ ಮಾಡಿದ್ಲು ಪಾಪ 12:05 ವಿಶ್ ಮಾಡಿ, ಕರೆಕ್ಟ್ 12 ಮಾಡೋದು ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್. ವಿಶ್ ಮಾಡಿದ್ಲು, ಹೋಗಿ ನಾನು ಹೇಳಿದ್ವು ಅಂದೆ ಥ್ಯಾಂಕ್ ಯು ಅಂದ್ಬಿಟ್ಟು ಸಿಗೋಣ ಅಂತಂದರೆ. ಅವಾಗ ಅವಳು ಏನೂ ಕ್ಲೂನೇ ಕೊಟ್ಟಿರಲಿಲ್ಲ, ಬರ್ತೀನಿ ನಿಮ್ಮ ಮನೆಗೆ ಅಂತೆಲ್ಲ. ಬಟ್ ಅವಳು ಬಂದಿದ್ದು ನಂಗೆ ಫುಲ್ ಶಾಕಿಂಗ್ ಆಗೋಯಿತು. ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ಅಂದರೆ ನನ್ನ ಡಿಗ್ರಿ ಫ್ರೆಂಡ್ಸ್ಗೆ. ಆ್ಯಕ್ಚುಲಿ ನಾನು ನಿಜ ಅಂದ್ಕೊಂಡಿರಲಿಲ್ಲ ಅವರೆಲ್ಲ ಬರ್ತಾರೆ, ಏನೋ ನಂಗೆ ಏನೋ ಗೊತ್ತಿಲ್ಲ, ಹಂಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ನನ್ನ ಡಿಗ್ರಿ ಫ್ರೆಂಡ್ಸ್ ಬರ್ತಾರೆ ಅಂತ. ನಂಗೆ ಫುಲ್
ಓ ಮೈ ಗಾಡ್ ಯಪ್ಪ ಫುಲ್ ಖುಷಿ ಆಗಿಬಿಡ್ತು ನನಗೆ. ಆ್ಯಂಡ್ ಈ ನನ್ನ ಫ್ರೆಂಡ್ಸ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ನ ನಮ್ಮ ಅಮ್ಮಂಗೆ ತಲುಪಿಸಿದ್ದು ನನ್ನ ಫ್ರೆಂಡ್ ಯುವಂಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇವಾಗ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಇಲ್ಲ ಪ್ರಿಪ್ರೇಷನ್ ವಾಯ್ಸ್ ಜೊತೆನೇ ಇದು ವಾಯ್ಸ್ ಬರೋಣ ಅಂದ್ಕೊಂಡ್ಬಿಟ್ಟು ಅವ್ರು ಮಾತಾಡಿದ್ದು ಆ್ಯಕ್ಚುಲಿ ಫನ್ ಇದೆ. ನಾನು ವೀಡಿಯೋ ನೋಡಿರಲಿಲ್ಲ, ಇವಾಗ ಎಡಿಟ್ ಮಾಡ್ತಾ ವೀಡಿಯೋನ ನೋಡ್ತಾ ಇದ್ದೆ. ಹೋಗ್ಬಿಟ್ಟು ವೀಡಿಯೋನ ನೋಡ್ಕೊಂಡು ಬನ್ನಿ. ಅವ್ರಿಬ್ರು ಇದ್ದಂಗೆ ಮಾಡಿ ಈಗ ನೀನು ಹೇಳು. ನಾನು ಬಂದಿದ್ದೀನಿ, ನಾನು ಮಾಡಿದೆ, ಏನು ಮಾಡಿಲ್ಲ. ಅದ್ ಮೇಲ್ಗಡೆ ಎಲ್ಲ ಅದೆಲ್ಲ ನಾನೇ ಮಾಡಿರೋದು. ಅದೆಲ್ಲ ಕನ್ಸು ಗೈಸ್, ಬರೀ ಕನ್ಸು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಲೂನ್ ಊದಿರೋದು ಈ ಹುಡುಗಿ ತುಂಬಿಸಿ. ಹಾಯ್ ಅನ್ನಿ, ಇಬ್ರು ಸೇರ್ ಅಂದಿದ್ದೀವಿ. ನಿಂಗೆ ನಾನು ಚೆನ್ನಾಗಿ ಇಬ್ರು ಮಾಡೋದು. ಹಾಯ್, ನನ್ನ ಸಣ್ಣದ ವೈಫು. ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದೀವಿ. ನಮ್ಮ ಉಸಿರನ್ನ ತುಂಬಿಸಿ ರೆಡಿ ಮಾಡ್ತಿದೀವಿ ಗೈಸ್. ನಮ್ಮ ಉಸಿರನ್ನ ತುಂಬಿಸಿ ರೆಡಿ ಮಾಡ್ತೀವಿ. ಸಣ್ಣ ಉಸಿರು ಜಾಸ್ತಿ ಇರೋದು ಅಕ್ಕನ ಉಸಿರು ಜಾಸ್ತಿ ಇರೋದು. ಲೈ ಎಲ್ಲ ಇದೆಯಾ? ನಿಮ್ಗೊಂದು 100 ಸಲ ಹೊಡ್ಕೊಂಡೆ ನಾನು. ಬಂದವಳು ಬಂದು ಕಣೆ. ಇಲ್ಲ ಚಾನ್ಸೇ ಇಲ್ಲ. ಅದು ನಮ್ಮ ಮನೆಯವ್ರು ಇಲ್ಲಿ ಬಲೂನ್ ಊದ್ತಿದ್ದಾರೆ ನೋಡಿ ಎಲ್ಲ. ನಂಬಲ್ಲ ನಿಮ್ಮನ್ನ. ನಾನು ಕಿಟಕಿ ಮೇಲೆ ಎರಡು ಬೇಡ ನೀ ಗೈಸ್ ನೋಡಿ, ಇದು ಮೂರನೇ ಬಲೂನ್ ಇದು. ಕಣ್ ಕಟ್ಕೊಂಡು ಅಲ್ಲೇನೋ ಇದೆಯಾ ಅವ್ರ ಹತ್ರ ಏನಾದ್ರು ಪರಿಕರಗಳು? ಕೆಲಸ ಮಾಡಿ ನಿನ್ನ ಬನ್ನಿ ನಾವು ಇವ್ರು